ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಶ್ರೀಚಂದನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬ ಸುಲಭವಾಗಿ ಮನೇಲಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ತರಕಾರಿ ಬೇಳೆ ಸಾಂಬಾರು ಹೇಗೆ ಮಾಡೋದು ನೋಡೋಣವಾ? ನೋಡಿ, ಫಸ್ಟು ನಾನು ಆಲೂಗಡ್ಡೆ, ಬದನೆಕಾಯಿ, ಬೀನ್ಸು 3 ತರಕಾರಿನ ತೊಗೊಂಡಿದ್ದೀನಿ. ನೀವು ಮನೇಲಿರೋ ಯಾವುದೇ ತರಕಾರಿನ ತೊಗೊಬೋದು. ಮತ್ತು ಟೊಮೊಟೊ, ಈರುಳ್ಳಿ, ಸ್ವಲ್ಪ ಹುಣಸೆ ಹುಳಿ. ಫಸ್ಟು 1 ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇದನ್ನು ನೀಟಾಗಿ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ. ಫಸ್ಟು ನೋಡ್ತಿದ್ದೀರಲ್ವಾ? ನೋಡಿ, ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ವಿಸಿಲ್ ಕೂಗಿಸ್ಕೊತೀನಿ. ಸಾಕು, ಇದು ಅರ್ಧ ಬೆಂದರೆ ಸಾಕು. ಇನ್ನು ನೆಕ್ಸ್ಟು ತರಕಾರಿ ಹಾಕ್ಬಿಟ್ಟು ಬೇಯಿಸ್ಬೇಕಲ್ವ, ಸಾಕು. ತುಂಬಾ ಬೇಗ ಆಗಿಬಿಡುತ್ತೆ. ನೀವು ಪಟ್ ಅಂತ ಮಾಡಿಬಿಡ್ಬೋದು. ಯಾವುದೇ ರುಬ್ಬೋ ಅಂಥದ್ದು ಏನೂ ಇಲ್ಲ ಇದರಲ್ಲಿ. ನೋಡಿ, ಅರ್ಧಂಬರ್ಧ ಬೆಂದಿದೆ. ಈಗ ಇದಕ್ಕೆ ತರಕಾರಿಗಳನ್ನು ಸೇರಿಸ್ಕೊತೀನಿ ನಾನು. ಈಗ ನೋಡಿ, ಇಷ್ಟು ಮಾತ್ರ ಬೆಂದರೂ ಸಾಕು. ನೆಕ್ಸ್ಟು ತರಕಾರಿಗಳೆಲ್ಲ ಸೇರಿಸ್ಕೊಂಡು ನೋಡಿ, ಈರುಳ್ಳಿ, ಟೊಮೊಟೊನೂ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ 2 ಸ್ಪೂನಷ್ಟು ಹಾಕ್ಕೊತಿದ್ದೀನಿ ನೋಡಿ. ನೆಕ್ಸ್ಟ್ ಇದಕ್ಕೆ ಉಪ್ಪು ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಅಷ್ಟು ಹಾಕ್ಕೊಳ್ಳಿ. ನಾನು ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಫಸ್ಟು ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ತೆಳು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇಷ್ಟು ಮಿಕ್ಸ್ ಮಾಡಿಕೊಂಡು 2 ವಿಸಿಲ್ನ ಕೂಗಿಸ್ಕೊಳ್ಳಿ. ನೋಡಿ, ನಾನು ಇಟ್ಕೊಂಡಿದ್ದೀನಿ. ಇವಾಗ 2 ವಿಸಿಲ್ ಕೂಗಿದಾದ್ಮೇಲೆ ಹೇಗಿರುತ್ತೆ ಅಂತಲೂ ಕೂಡ ತೋರಿಸ್ತೀನಿ ನಾನು. ಸಾಕು, 2 ವಿಸಿಲ್ ಬಂದರೆ ಆರಾಮ್ಸೆ ನಿಮ್ಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ವಿತಿನ್ ಒಂದು 10 ಮಿನಿಟ್ಸಲ್ಲಿ ಫ್ರೆಂಡ್ಸ್ ಆರಾಮ್ಸೆ ಮಾಡ್ಕೊಂಬಿಡ್ಬೋದು. ನೋಡಿ, ನೀವು ಏನು ರುಬ್ಬೋ ಅಂಥದ್ದು ಏನೂ ಇಲ್ಲ. ನೋಡಿ, ಇಷ್ಟೇ. ಇದನ್ನು ಕುದಿಯೋಕೆ ಇಟ್ಬಿಟ್ಟು ಸ್ವಲ್ಪ ಹುಣಸೆ ಹುಳಿನ ಸೇರಿಸ್ಕೊಳ್ಳಿ. ನೋಡ್ತಿದ್ದಿಲ್ವ? ಇದಕ್ಕೆ ಒಂದು ಚಿಕ್ಕದಾದ ಒಂದು ಒಗ್ಗರಣೆ ಕೊಟ್ಟರೆ ಅಂತೂ ಸೂಪರಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿನ ಹಚ್ಚಿ ಹಾಕ್ಕೊತಿದ್ದೀನಿ ನಾನು ಈ ಟೈಮಲ್ಲಿ. ನೋಡಿ, ಇದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಡ್ತೀನಿ ನಾನೀಗ. ಫಸ್ಟು ಎಣ್ಣೆ ಕಾಯ್ದ್ಮೇಲೆ ಅದಕ್ಕೆ ಈರುಳ್ಳಿ, ಸಾಸಿವೆ, ಕರಿಬೇವು 3 ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಒಗ್ಗರಣೆ ಮಾಡ್ಕೊತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ. ನೋಡ್ತಿದ್ದೀರಲ್ವಾ? ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ತಲುಪುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಖಂಡಿತ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ? ಇಷ್ಟೇ. ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್. ಮನೇಲಿರುವಂಥ ತರಕಾರಿಗಳನ್ನ ಬಳಸ್ಕೊಂಡು ಏನೂ ಇಲ್ಲ ಅನ್ನೋ ಟೈಮಲ್ಲಿ ಈರುಳ್ಳಿ, ಟೊಮೊಟೊ ಅಂತ ಇದ್ದೇ ಇರುತ್ತೆ ಅಲ್ವಾ? ಇಷ್ಟೇ. ತರಕಾರಿ ಹಾಕಿದ್ವಿ, ಸಾಂಬಾರು ಪುಡಿ ಹಾಕಿದ್ವಿ, ಉಪ್ಪು, ಅಷ್ಟೇ ಅಲ್ವಾ? ತುಂಬ ಈಸಿ. ಮಾಡಿ ನೋಡಿ, ಟ್ರೈ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಶುಭವಾಗಲಿ.